ಬಿಜೆಪಿಗೆ ಬೆಂಬಲ ಘೋಷಿಸಿದ ಸಂಸದೆ ಸುಮಲತಾ ಬೆಂಬಲಿಗರ ಸಭೆಯ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ. ಸಭೆಯ ವೇಳೆ ಸಂಸದೆ ಸುಮಲತಾ ಭಾವುಕ. ಸುಮಲತಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಬೆಂಬಲಿಗರ ಒತ್ತಡ, ಹೈಡ್ರಾಮಾ. ಡಿಕೆಶಿ ಕುಂಬಳಕಾಯಿ ಕಳ್ಳ ಹೇಳಿಕೆಗೆ ಸಂಸದೆ ಸುಮಲತಾ ಟಾಂಗ್. ಕೊನೆಗೂ ಕೂಡ ತಣ್ಣಗಾಯ್ತು ಎಸ್ಆರ್ ವಿಶ್ವನಾಥ್ ಹಾಗೂ ಸುಧಾಕರ್ ನಡುವಿನ ಭಿನ್ನಮತ. ಚುನಾವಣೆಯಲ್ಲಿ ಗೆಲ್ಲಲು ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದ ಸಿಎಂ. ಎಲ್ಲವನ್ನೂ ಕೂಡ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಸುಮಲತಾ, ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ, ಆದರೆ ಮಂಡ್ಯ ಬಿಟ್ಟು ಹೋಗ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೋದಿಯವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಬಿಜೆಪಿ ಸೇರ್ತಾ ಇರುವುದಾಗಿ ಸುಮಲತಾ ತಿಳಿಸಿದ್ದು, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಪ್ರಯೋಜನವಿಲ್ಲ, ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆ ಇಲ್ಲದಿರೋದ್ರಿಂದ ಬಿಜೆಪಿ ಸೇರ್ತಾ ಇರುವುದಾಗಿ ಸುಮಲತಾ ತಿಳಿಸಿದ್ದಾರೆ. ಪಕ್ಷೇತರ ಸಂಸದೆಯಾದರೂ ಕೂಡ 4,000 ಕೋಟಿ ಅನುದಾನವನ್ನು ಕೊಟ್ಟದ್ದು ಬಿಜೆಪಿ. ಬಿಜೆಪಿಯಲ್ಲಿ ನಾಯಕತ್ವ ಬೆಳೆಸುವ ಗುಣವಿದ್ದು ನಿಮ್ಮ ನಾಯಕತ್ವ ಬೇಕು ಅಂತ ಪ್ರಧಾನಿ ಹೇಳಿದ್ರು. ಮೋದಿ ಮೇಲೆ ಒಂದೇ ಒಂದು ಕಳಂಕ ಇಲ್ಲದಿರೋದ್ರಿಂದ ಬಿಜೆಪಿಗೆ ಬೆಂಬಲ ಕೊಡ್ತಾ ಇರೋದಾಗಿ ಸುಮಲತಾ ಘೋಷಿಸಿದ್ದಾರೆ. ಎಲ್ಲರೂ ನೀವು ನೋಡಿದಾಗೆ MP ಸೀಟೋ MLA ಸೀಟೋ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಷ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಮಾಡಿದ್ದೀನಿ. ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯ ವೇಳೆ ಸಂಸದೆ ಸುಮಲತಾ ಭಾವುಕರಾಗಿದ್ದಾರೆ. ರಾಜಕೀಯ ಪ್ರವೇಶವನ್ನ ಸುಮಲತಾ ಪುನರುಚ್ಚರಿಸಿದ್ದಾರೆ. ನನಗೆ ರಾಜಕೀಯ ಅನಿವಾರ್ಯವಾಗಿರಲಿಲ್ಲ, ಅಂಬರೀಷ್ ಕನಸುಗಳನ್ನ ಈಡೇರಿಸುವ ಸಲುವಾಗಿ ರಾಜಕೀಯ ಪ್ರವೇಶ ಮಾಡಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ನೋವು ಸವಾಲನ್ನ ನುಂಗಿ ಗೆದ್ರು ನನ್ನ ಹಾದಿ ಸುಗಮ ಇರಲಿಲ್ಲ. ಮೊದಲ 2 ವರ್ಷ ಅನುದಾನ ಸಿಕ್ಕಿರಲಿಲ್ಲ, ಕೊನೆಗೆ 3 ವರ್ಷ ಸಿಕ್ಕ ಅನುದಾನದಲ್ಲಿ ಮಂಡ್ಯ ಅಭಿವೃದ್ಧಿ ಕೈಗೊಂಡಿರುವುದಾಗಿ ಸುಮಲತಾ ಹೇಳಿದ್ದಾರೆ. KRS ಡ್ಯಾಂ ಸಂರಕ್ಷಣೆ, ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟ, ಮೈಶುಗರ್ ಕಾರ್ಖಾನೆಯ ಹೋರಾಟ, ಪಾಂಡವಪುರ ಸಕ್ಕರೆ ಕಾರ್ಖಾನೆ ಪುನರ್ಚಾಲನೆಗೆ ಶ್ರಮಿಸಿದ್ದಾಗಿ ಸುಮಲತಾ ತಿಳಿಸಿದ್ದಾರೆ. ಮಳವಳ್ಳಿಯ ಸೊಸೆ, ಅಂಬರೀಷ್ ಪತ್ನಿಯಾಗಿ ಇಲ್ಲಿನ ಆತ್ಮಗೌರವವನ್ನು ಎತ್ತಿ ಹಿಡಿದಿರುವುದಾಗಿ ಸುಮಲತಾ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವುದಕ್ಕೆ ಆಫರ್ ಇದ್ರೂ ಕೂಡ ಮಂಡ್ಯದ ಮೇಲಿನ ಪ್ರೀತಿಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ ಅಂತೇಳಿ ಸುಮಲತಾ ಸ್ಪಷ್ಟಪಡಿಸಿದ್ದಾರೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸ್ಕೊಂಡಿದ್ದಾಳೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳ್ಬೋದು. ಇವತ್ತಿನ ದಿನ ಯಾರು ಋಣನೂ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಋಣ ತೀರಿಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯ ವೇಳೆ ಹೈಡ್ರಾಮವೇ ನಡೆದಿದೆ. ಕಾಳಿಕಾಂಬ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಸುಮಲತಾ ಸಭೆ ನಡೆಸಿದ ವೇಳೆ ಅಭಿಮಾನಿಗಳು ಸ್ಪರ್ಧಿಸುವಂತೆ ಒತ್ತಡ ಹೇರಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಬೇಡಿ, ನಾಮಪತ್ರ ಸಲ್ಲಿಕೆಗೆ ಮುಂದಾಗುವಂತೆ ಘೋಷಣೆ ಕೂಗಿದ್ದಾರೆ. ನೀವ್ಯಾರಿಗೂ ಕೂಡ ಬೆಂಬಲ ಕೊಡಬೇಡಿ, ನೀವು ಸ್ಪರ್ಧೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಪಟ್ಟಿಡಿದ್ರು. ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಎಷ್ಟೆಷ್ಟು ಹಿಂಸೆ ನೋವನ್ನು ಕೊಟ್ಟಿದ್ದಾರೆ ಗೊತ್ತಿಲ್ವಾ? ಯಾವ ರಾಜಕಾರಣಿಗೂ ಕೂಡ ಬೆಂಬಲ ಕೊಡೋದು ಬೇಡ, ನೀವು ಸ್ಪರ್ಧಿಸಿ ಅಂತೇಳಿ ಸಲಹೆ ಕೊಟ್ಟರು. ಈ ವೇಳೆ ಅಭಿಮಾನಿಗಳನ್ನ ಸುಮಲತಾ ಸಮಾಧಾನ ಪಡಿಸಿದ್ರು. ಅವ್ರೇನೇ ಡಿಸೈಡ್ ಮಾಡಿದ್ರು ಮಂಡ್ಯ ಜಿಲ್ಲೆ, ಮಂಡ್ಯ ಮಣ್ಣು, ಮಂಡ್ಯ ಇದು ಇರಬೇಕು ಅಂತ ಅವ್ರು ಅದೇ ಬಯಸ್ತವ್ರೆ. ಅವ್ರು ಎಲ್ಲೆಲ್ಲ ಏನೇನೋ ಆಫರ್ ಬಂದಿತ್ತು ಅವ್ರು ಕೇಳಿ, ನಾನು ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯದೇ ರಾಜಕೀಯ, ನನಗೆ ಮಂಡ್ಯ ಜನನೇ ಬೇಕು, ಅಂಬರೀಷ್ ಅಭಿಮಾನಿಗಳೇ ನನಗೆ ಜೀವ ಅಂತ ಬಂದಿದ್ದಾರೆ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಮಂಡ್ಯ ಜಿಲ್ಲೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ. ಮಂಡ್ಯ ಅಂದ್ರೆ ಇಡೀ ಇಂಡಿಯಾಗೆ ಪರಿಚಯ ಮಾಡಿಸಿದ್ ನಾವು ಅಂಬರೀಷ್ ಅಣ್ಣ. ಸುಮಲತಾ ಮೇಡಮ್ ಏನೇ ಡಿಸಿಷನ್ ತಗೊಂಡ್ರು ಮಂಡ್ಯದ ಅಭಿವೃದ್ಧಿ, ಮಂಡ್ಯದ ಹಿತದೃಷ್ಟಿ ಇಟ್ಕೊಂಡೇ ತಗೋತಾರೆ. ಒಟ್ನಲ್ಲಿ ಮೇಡಮ್ ಮಂಡ್ಯ ಅವರು ಎಲ್ಲೆಲ್ಲೇ ಬೆಸ್ಟ್ ಆಫರ್ ಬಂದ್ರು ಅವ್ರು ಹೋಗಿಲ್ಲ. ನಾವು ಇಡೀ ಮಂಡ್ಯ ಜಿಲ್ಲೆ ಜನರು ಅಬ್ಸರ್ವ್ ಮಾಡಬೇಕು. ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರು ಯಾಕೆ ಪ್ರಚಾರಕ್ಕೆ ಇವರು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಯಾರು ಹಿಂಬಾಲಕರುಗಳು ಇವ್ರ ತರ 1000 ಜನ ಹಿಂಬಾಲಕರು ಇಲ್ಲ. ಅವ್ರ ಅಭಿವೃದ್ಧಿ ಕಾರ್ಯ ಏನ್ ಮಾಡ್ರು ಅಂತ ಇಡೀ ಜಿಲ್ಲೆ ಜನರು ಗೊತ್ತು. ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯ ವೇಳೆ ಸುಮಲತಾ ಬೆನ್ನಿಗೆ ನಟ ದರ್ಶನ್ ಹಾಗೂ ಪುತ್ರ ಅಭಿಷೇಕ್ ಬೆಂಬಲವಾಗಿ ನಿಂತಿದ್ದಾರೆ. 5 ವರ್ಷಗಳ ಹಿಂದೆ ನಾವು ಪ್ರಚಾರಕ್ಕೆ ಬಂದಾಗ ನಮಗೆ ಅಪಾರ ಬೆಂಬಲ ಸಿಕ್ಕಿತ್ತು. ಕಳೆದ ಬಾರಿ ಎಡಗೈ ಮುರಿದಿತ್ತು, ಈಗ ಬಲಗೈಗೆ ಪೆಟ್ಟಾಗಿದೆ. ತಾಯಿ ಯಾವತ್ತಿದ್ರು ತಾಯಿನೇ. ಅಮ್ಮನ ನಿರ್ಧಾರಕ್ಕೆ ನಾನು ತಮ್ಮ ಬದ್ಧ ಅಂತೇಳಿ ದರ್ಶನ್ ಹೇಳಿದ್ರು. ಹಾಳು ಬಾವಿಗೆ ಅವರು ಬೀಳು ಅಂದ್ರೂ ಕೂಡ ಬೀಳ್ತೇನೆ, ನಮಗೆ ಆ ಮನೆ ಅಷ್ಟೊಂದು ಪ್ರೀತಿ ಕೊಟ್ಟಿದೆ ಅಂತೇಳಿ ದರ್ಶನ್ ತಿಳಿಸಿದ್ರು. ಇನ್ನು ಅಭಿಷೇಕ್ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಮಂಡ್ಯ ಬಿಟ್ಟು ನಾವೆಲ್ಲೂ ಹೋಗಲ್ಲ, ಅಂಬರೀಷ್ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್. ಚುನಾವಣೆ ಬರುತ್ತೆ ಹೋಗುತ್ತೆ, ಉಳಿಯೋದು ಮಾತ್ರ ನಿಮ್ಮ ಪ್ರೀತಿ ವಿಶ್ವಾಸ ಅಂತೇಳಿ ಅಭಿಷೇಕ್ ಭಾವುಕ ಮಾತುಗಳನ್ನಾಡಿದ್ರು. ಆ ಯಮ ಕೂಡ ಬಂದ್ ಕರೆದ್ರೆ ಇರಪ್ಪ, ನಮ್ಮ ಮುಂದೆ ಒಂದೇ ಒಂದು ಕೆಲಸ ಆಯ್ತು, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತ ಹೇಳ್ತೀನಿ. ಈಗ ಎಲ್ಲರೂ ನೋಡೋದು, ಹೋದ್ಸಲಿ ಈ ಕೈ ಮುರಿದೋಗಿತ್ತು, ಈಗ ಆಕ್ಚುಲಿ ನಿನ್ನೆ ಆಪರೇಷನ್ ಇತ್ತು, ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಲ್ತೇ ಇರ್ತೀವಿ.
ಅದು ಯಾವುದೇ ತರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು. ಒಬ್ಬ ಏನ್ ಹೇಳ್ತಾರೋ ಇದೀಗ ಮಾಡು ಅಂದ್ರೆ ಕಣ್ಣು ಮುಚ್ಕೊಂಡು ಆಳ್ಬಾಯಿ ಬಿಳು ಅಂದ್ರೆ ಬಿಳಕ್ಕೂ ರೆಡಿನೇ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ಈ ಮಂಡ್ಯದ ಮೇಲೆ ಋಣ ಇದ್ದೇ ಇರುತ್ತೆ. ಋಣ ತೀರಿಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಾಗಿರ್ಲಿ, ನಮ್ಮ ತಾಯವರಾಗಿರ್ಲಿ, ಅಂಬರೀಷ್ ನನ್ನ ಹೆಸರು ಉಳಿಸ್ತೀವಿ, ನಿಮ್ಮೊಟ್ಟಿಗೆ ಇರಕ್ಕೆ ಇಷ್ಟಪಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಕುಂಬಳಕಾಯಿ ಕಳ್ಳ ಹೇಳಿಕೆಗೆ ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳ ಯಾರು ಅಂತ ಜನರಿಗೆ ಗೊತ್ತಿದೆ, ನಾನದನ್ನ ಹೇಳೋದಿಲ್ಲ. ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ. ಕಾವೇರಿ ವಿಚಾರ ಬಂದಾಗ ಅಂಬರೀಷ್ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ರು. ಅಧಿಕಾರಕ್ಕೆ ಯಾವತ್ತೂ ಕೂಡ ಆಸೆ ಪಟ್ಟವರಲ್ಲ. 2018ರಲ್ಲಿ ಕಾಂಗ್ರೆಸ್ ಬಿ ಫಾರಂ ಅನ್ನ ತಿರಸ್ಕರಿಸಿತ್ತು. ಸ್ವಾರ್ಥ ರಾಜಕಾರಣವನ್ನ ನಾವು ಮಾಡಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಗತ್ಯವಿಲ್ಲ, ನಮಗೂ ಅವರ ಅವಶ್ಯಕತೆ ಇಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ, ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋದು? ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಲೋಕಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕೊನೆಗೂ ತಣ್ಣಗಾಗಿದ್ದಾರೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಫುಲ್ ಸೈಲೆಂಟ್ ಆಗಿರುವಂತಹ ಎಸ್ಆರ್ ವಿಶ್ವನಾಥ್ ಇವತ್ತು ಬೆಳಗ್ಗೆ ಸಿಂಗನಾಯಕನಹಳ್ಳಿಯಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅನ್ನ ಉಪಹಾರಕ್ಕೆ ಆಹ್ವಾನಿಸಿ ಭಿನ್ನಮತಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಇನ್ನು ಇಬ್ಬರನ್ನ ಒಗ್ಗೂಡಿಸುವಲ್ಲಿ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಎಸ್ಆರ್ ವಿಶ್ವನಾಥ್ ನಿವಾಸಕ್ಕೆ ಭೇಟಿ ಕೊಟ್ಟು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸುಧಾಕರ್, ಅಮಿತ್ ಶಾ ಸೂಚನೆ ಮೇರೆಗೆ ಎಸ್ಆರ್ ವಿಶ್ವನಾಥ್ ಉಪಹಾರ ಆಯೋಜಿಸಿದ್ದಾರೆ. ನನಗೂ ರಾಧಾಮೋಹನ್ಗೂ ತಿಂಡಿಗೆ ಆಹ್ವಾನಿಸಿದ್ದಾರೆ. ವಿಶ್ವನಾಥ್ ಮೊದಲಿಂದ ಕೂಡ ನನಗೆ ಸ್ನೇಹಿತರು, ನಾಳಿನ ನಾಮಪತ್ರ ಸಲ್ಲಿಕೆಗೆ ವಿಶ್ವನಾಥ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೀನಿ ಎಂದರು. ಸುಧಾಕರ್ ಉಪಹಾರ ಆಹ್ವಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಎಸ್ಆರ್ ವಿಶ್ವನಾಥ್, ನನಗೆ ಪಕ್ಷದ ಮೇಲೆ ಯಾವುದೇ ಅಸಮಾಧಾನ ಇಲ್ಲ, ಸುಧಾಕರ್ ವರ್ತನೆ ಬಗ್ಗೆ ಅಸಮಾಧಾನ ಇತ್ತಷ್ಟೇ ಅಂತ ಹೇಳಿದ್ರು. ರಾಜ್ಯದ ಪ್ರಭಾರಿಗಳು ರಾಧಾಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆಲಿ ಬಂದಿದ್ರು. ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ರು. ಅವ್ರ ಮನೆಗೆ ಸ್ವಗೃಹದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿಯಾದ ಆಯ್ಕೆಯಾದಂತ ಸುಧಾಕರ್ ಅವರ ಬಗ್ಗೆ, ಅವರ ವರ್ತನೆ ಬಗ್ಗೆ, ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಹೊರತು ನಾವು ಆವತ್ತು ಹೇಳಿದೀವಿ ನರೇಂದ್ರ ಮೋದಿ ಅವರನ್ನ ನೋಡ್ತೀವಿ, ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ, ಭಾರತೀಯ ಜನತೆಗೆ ನಾವು ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಮೈಸೂರು ಚಾಮರಾಜನಗರ ಅಭ್ಯರ್ಥಿಗಳ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಮತ್ತೆ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಈ ಸಭೆ ಕರೆದಿರೋದು ಲೋಕಸಭೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಹೆಚ್ಚಿನ ಮತ ಕೊಡ್ಲಿ ಅಂತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದುರ್ಬಲ ಅಲ್ಲ, ಈ ಹಿಂದೆ ನಮಗೆ ಸೋಲಾಗಿದ್ರೆ ಅದು ನಮ್ಮ ತಪ್ಪಿನಿಂದ ಹೊರತು ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಸರಿಯಲ್ಲ ಅಂದಿದ್ದಾರೆ. 2018ರಲ್ಲಿ ನನ್ನ ಸೋಲಿಸಲಿಕ್ಕೆ ನಮ್ಮವರೇ ಹೆಚ್ಚಾದ್ರು, ನಾನ್ ಕೆಲಸ ಮಾಡಿದ್ರು ಯಾವುದೋ ಕಾರಣಕ್ಕೆ ಯಾವುದೋ ದ್ವೇಷಕ್ಕೆ ನನ್ನನ್ನ ಸೋಲಿಸಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಸೋಲಾಯ್ತಲ್ಲ ಅನ್ನೋ ನೋವಿದೆ. ಇದೇ ವೇಳೆ ಜಿಟಿ ದೇವೇಗೌಡರ ವಿರುದ್ಧ ಕಿಡಿಕಾರಿದ್ರು. 3 ಬಾರಿ ಗೆದ್ದು ಏನ್ ಕಡದ್ ಕಟ್ಟೆ ಹಾಕಿದ್ದಾನೆ ಹೇಳಿ ಅಂದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಸವಾಲ್ ಹಾಕಿರುವ ಜಿಟಿಡಿ, ನೀವು ವರುಣಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿ, ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ, ಬನ್ನಿ ಇಬ್ಬರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲೋಣ, ಯಾರು ಗೆಲ್ತಾರೆ ನೋಡೋಣ ಅಂದ್ರು. ಇದೇ ವೇಳೆ ಸಿಎಂ ಪುತ್ರನ ವಿರುದ್ಧ ಕೂಡ ಕಿಡಿಕಾರಿದ್ರು. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡೋಣ. ನಾನು ಅಭಿವೃದ್ಧಿ ಮಾಡೋದನ್ನು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆದ್ರೂ 2 ಸಾರಿ ಕಂಪ್ನಿನ ನಾವು ಸೋತಿದ್ದೀವಿ. ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು? ನಾವು ಹೊಸಿ ನೋವು ಪಡ್ತಾ ಇದೀವ, ಹೇಳ್ಕೊಂಡಿದ್ದೀನಿ ನಾನು ಯಾವತ್ತಾರುವೆ. ಬನ್ನಿ ಈಗ ನಿಂತ್ಕೊಳ್ಳಿ, ನೀವೇ ವರ್ಣಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನನ್ನ ಚುನಾವಣೆ ನಿಂತ್ಕೊಳ್ಳಿ ಚಾಮುಂಡೇಶ್ವರಿ. ಇಲ್ಲ ಬನ್ನಿ ಲೋಕಸಭೆಯಲ್ಲಿ, ಜನ ನಿಮ್ಗೆ ಕೊಡ್ತಾರ, ನಾನು ಕೊಡ್ತಾರ, ಓಟ ನೋಡ್ತೀನಿ.